ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟಕ್ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ಇವತ್ತು ನಾವು ಪುಣೆನಲ್ಲಿ ಈ ಪಂಚರ್ ಆಗಿರುವಂಥ ಟಾಟಾ ಪಂಚ್ನ ಡ್ರೈವ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಪ್ರೀವಿಯಸ್ ಜನರೇಷನ್ ಪಂಚ್ ಏನಿತ್ತು 2021ರಲ್ಲಿ ಲಾಂಚ್ ಆದಂಥ ಗಾಡಿ, ಅದರಲ್ಲಿದ್ದಂಥ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಪವರ್ ಆಗಿರ್ಬೋದು, ಟಾರ್ಕು ಮತ್ತೆ CNG ವೇರಿಯಂಟ್ನ ಪವರ್ ಟಾರ್ಕು ಅಷ್ಟಾಗಿ ಜನಕ್ಕೆ ಇಷ್ಟ ಆಗಲಿಲ್ಲ, ದಮ್ಮಿಲ್ಲ ಅಂತ ಹೇಳ್ತಾ ಇದ್ರು. ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಅದೇನೆ. ಬಟ್ ಈಗ ಈ ಗಾಡಿಗೆ ಟರ್ಬೋ ಪೆಟ್ರೋಲ್ ಇಂಜಿನ್ ಆಡ್ ಮಾಡಿದ್ದಾರೆ. ಫಿಗರ್ಸ್ ಅಲ್ಲಿ ಹೇಳೋದಾದ್ರೆ 120 PS ಪವರ್ ಇದೆ, 170 Nm ಟಾರ್ಕ್ ಇದೆ. ಬಟ್ ಡ್ರೈವ್ ಮಾಡೋದಕ್ಕೆ ಹೇಗಿದೆ, ಪಂಚರ್ ಫೀಲ್ ಆಗುತ್ತಾ, ದಮ್ ಇದೆಯಾ, ಅದನ್ನ ಇವತ್ತು ಚೆಕ್ ಮಾಡೋಣ. ಈ ಗಾಡಿನಲ್ಲಿರುವಂತಹ ಪವರ್ ಡೆಲಿವರಿ ಆಗಿರ್ಬೋದು, ಡ್ರೈವಿಂಗ್ ಡೈನಾಮಿಕ್ಸ್ ಆಗಿರ್ಬೋದು ಅಂಡ್ ವಿಸಿಬಿಲಿಟಿ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ತಿಳಿಸ್ತಾ ಇದ್ದೀನಿ. ಅಂಡ್ ಈ ಗಾಡಿ ಫ್ರಂಟ್ ವೀಲ್ ಡ್ರೈವ್ ಆಗಿದ್ರು ಕೂಡ ಇದರಲ್ಲಿ ಆಫ್ ರೋಡಿಂಗ್ ಮಾಡಬಹುದು. ಈಗ ಡೈರೆಕ್ಟ್ ಆಗಿ ಇಲ್ಲಿಂದ ಹೋಟೆಲಿಂದ ನಾವು ಹೋಗ್ತಾ ಇರೋದು ಆಫ್ ರೋಡಿಂಗ್ ಸೈಟಿಗೆ. ಅಂಡ್ ಈ ಟರ್ಬೋ ಪೆಟ್ರೋಲ್ ಇಂಜಿನ್ ಡ್ರೈವ್ ಮಾಡಾದ್ಮೇಲೆ ಈ CNG ಗಾಡಿ ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಡ್ರೈವ್ ಮಾಡೋದಕ್ಕೆ ಹೇಗಿದೆ ಅದು ತಿಳಿಸ್ತಾ ಇದ್ದೀನಿ. ಅಂಡ್ ಮಿಸ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಮತ್ತೆ Instagram Facebook ಪೇಜಸ್ ಇದೆ, ಫಾಲೋ ಮಾಡ್ಕೊಳ್ಳಿ. ಈಗ ಹೋಟೆಲ್ ಎಕ್ಸಿಟ್ ಆಗಿ ಸೀದಾ ನಾವು ಆಫ್ ರೋಡಿಂಗ್ ಸೈಟ್ ಕಡೆ ಹೋಗ್ತಾ ಇದೀವಿ. ಹೋಗ್ತಾ ಪುಣೆ ಸಿಟಿನ ಕ್ರಾಸ್ ಮಾಡಬೇಕು. ಸ್ವಲ್ಪ ಹೈವೇ ಸಿಗುತ್ತೆ, ಅಲ್ಲೂ ನಾನು ಚೆಕ್ ಮಾಡ್ತೀನಿ ಹೇಗಿದೆ ಗಾಡಿದು ಡೈನಾಮಿಕ್ಸ್ ಅಂತ. ಬಟ್ ಸಿಟಿನಲ್ಲಿ ಡ್ರೈವ್ ಮಾಡಬೇಕಾದ್ರೆ ಮ್ಯಾಟರ್ ಆಗೋದು ನನ್ನ ಪ್ರಕಾರ ಒಂದು ಆಟೋಮೆಟಿಕ್ ಇದ್ರೆ ಅಫ್ಕೋರ್ಸ್ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ಬೋದು, ಸ್ಟ್ರೆಸ್ ಇರಲ್ಲ, ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಲೆಫ್ಟ್ ಹ್ಯಾಂಡಿಗೆ ಕೆಲಸ ಇರಲ್ವಲ್ಲ, ಆರಾಮ್ ಅನಿಸುತ್ತೆ. ಬಟ್ ಈಗ ಡ್ರೈವ್ ಮಾಡ್ತಾರೋ ಟರ್ಬೋ ಪೆಟ್ರೋಲಲ್ಲಿ ಓನ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ ಇನ್ನೂ ಲಾಂಚ್ ಮಾಡಿಲ್ಲ ಟಾಟಾದವರು. ಅದೇನಿದ್ರು ನೀವು ನೆಕ್ಸಾನ್ಗೆ ಹೋಗ್ಬೋದು. ಬಟ್ ಮ್ಯಾಟರ್ ಆಗೋದೇನೆಂದರೆ, ನಾವು ಒಂದು ಸಿಗ್ನಲ್ನ ಕ್ರಾಸ್ ಮಾಡಬೇಕಾದ್ರೆ ನೆಕ್ಸ್ಟ್ ಸಿಗ್ನಲ್ಗೆ ಹೋಗಬೇಕಾದ್ರೆ ಎಷ್ಟು ಬೇಗ ಗಾಡಿ ನುಗ್ಗುತ್ತೆ, ಜೊತೆಗೆ ಎಷ್ಟು ಬೇಗ ಸ್ಪೀಡ್ನ ಗೈನ್ ಮಾಡುತ್ತೆ ಅಂತ. ಸೊ ಇದು ಟರ್ಬೋ ಪೆಟ್ರೋಲ್ ಆಗಿರೋದ್ರಿಂದ ಮ್ಯಾನ್ಯುವಲ್ ಆಗಿದ್ರು ಕೂಡ ಪಂಚರ್ ಆಗಿದೆ, ಸಕ್ಕದಾಗಿ ನುಗ್ಗುತ್ತೆ. ಜಸ್ಟ್ ಆಕ್ಸಿಲೇಟ್ ಮಾಡ್ತಿದ್ದಂಗೆ ನೋಡಿ ಸ್ಪೀಡ್ನ ಸಕ್ಕದಾಗಿ ಗೈನ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ಮ್ಯಾಟರ್ ಆಗೋದೇನೆಂದರೆ ಇದರಲ್ಲಿರುವಂಥ ವಿಸಿಬಿಲಿಟಿ. ಪ್ರತಿ ಬ್ರ್ಯಾಂಡ್ ಅವರು ಗಾಡಿನ ಲಾಂಚ್ ಮಾಡ್ತಾರೆ. ಆ್ಯಂಡ್ ಬೇರೆ ಬ್ರ್ಯಾಂಡ್ಗಳಲ್ಲಿ ನಾನು ನೋಡಿದ್ದೀನಿ A ಪಿಲ್ಲರ್, B ಪಿಲ್ಲರ್, C ಪಿಲ್ಲರ್ಗಳು ತುಂಬ ತಿನ್ನಾಗಿರುತ್ತೆ, ದಪ್ಪನೂ ಇರಲ್ಲ. ಆ ಥರ ನೋಡಿಕೊಂಡ್ರೆ ಪಂಚಲ್ಲೂ A ಪಿಲ್ಲರ್, B ಪಿಲ್ಲರ್, C ಪಿಲ್ಲರ್ ಒಂದು ತುಂಬ ದೊಡ್ಡದಾಗಿದೆ. ಸೊ ವಿಸಿಬಿಲಿಟಿ ಹೇಗಿದೆ ಈ ಗಾಡಿನಲ್ಲಿ? ಡ್ರೈವರ್ ಪೊಸಿಷನ್ ಇಂದ ನೋಡಿದ್ರೆ ಫುಲ್ ಬಾನೆಟ್ ವ್ಯೂ ಇದೆ, ಕ್ಲಿಯರ್ ಕಟ್ ಆಗಿ ಎಡ್ಜ್ ಟು ಎಡ್ಜ್ ನೀಟಾಗಿ ಕಾಣಿಸ್ತಾ ಇದೆ. ಫುಲ್ ಹೈಟ್ಗೆ ಹಾಕೊಂಡಿದ್ದೀನಿ ಸೀಟ್ನ. 6 ಫೀಟ್ ಇರೋರು ಫುಲ್ ಡೌನ್ ಮಾಡ್ಕೊಂಡ್ರು ನನ್ನ ಹೈಟಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ಬೋದು. ಸೊ ವಿಸಿಬಿಲಿಟಿ ಏನು ಪ್ರಾಬ್ಲಮ್ ಇಲ್ಲ ಫ್ರಂಟ್ ಇಂದು. ಅಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ಲಾಂಚ್ ಟೈಮಲ್ಲಿ ಟಾಟಾ ಮೋಟರ್ಸ್ ಅವರು ಹೇಳಿದ್ದು 73% ವಿಸಿಬಿಲಿಟಿ ಇದೆ ಅಂತ. ಸೇಮ್ ಈ ಸೆಗ್ಮೆಂಟ್ ನಲ್ಲಿ ಬರುವಂತ ಬೇರೆ ಗಾಡಿನಲ್ಲಿ 69% ಇದೆಯಂತೆ. ಆದ್ರೆ ನಾವು ಯಾವುದೋ ಒಂದು ಪಾಯಿಂಟ್ ನ ನೋಟಿಸೇ ಮಾಡಿರಲ್ಲ. ಈ ವಿಸಿಬಿಲಿಟಿಗೂ ಇವರು ಸ್ಟಡಿ ಮಾಡಿ ಕೊಡ್ಬೇಕಾ ಅನ್ನೋದನ್ನ ನಾವು ಯೋಚನೆ ಮಾಡಿರೋದಿಲ್ಲ. ನನ್ನ ತಲೆನ ಈ ಕಡೆ ಟರ್ನ್ ಮಾಡಿದ್ರೆ ORVM ದೊಡ್ಡದಾಗಿದೆ, ಲೆಫ್ಟ್ ಸೈಡ್ದು ಫುಲ್ ವಿಸಿಬಿಲಿಟಿ ಸಿಗುತ್ತೆ. ಆ್ಯಂಡ್ ಲೆಫ್ಟ್ ಸೈಡ್ ವಿಂಡೋ ದೊಡ್ಡದಾಗಿದೆ. ಆ್ಯಂಡ್ ಈ ವಿಂಡೋ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವ್ಯೂ ಇದೆ ಅಂತ. IRVM ಕೂಡ ತುಂಬ ಒಳ್ಳೆ ವಿಸಿಬಿಲಿಟಿ ಕೊಡ್ತಾ ಇದೆ. ಹಿಂದೆ ಸಖತ್ ವ್ಯೂ ಸಿಗ್ತಾ ಇದೆ, ತುಂಬ ದೂರ ಇರುವಂಥ ಗಾಡಿ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಇಷ್ಟೆಲ್ಲ ವಿಸಿಬಿಲಿಟಿ ಇದ್ರೂ ಕೂಡ ಈ ಗಾಡಿಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. ಮತ್ತೆ ಟಾಟಾ ಗಾಡಿನಲ್ಲಿರುವಂಥ ಕ್ಯಾಮ್ರಾ ಕ್ಲಾರಿಟಿ ಟಾಪ್ ನಾಚ್. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ನಾನು ಲೇನ್ ಚೇಂಜ್ ಮಾಡಬೇಕಾದ್ರೆ ಜಸ್ಟ್ ಒಂದ್ಸಲ ಟ್ಯಾಪ್ ಮಾಡಿದ್ರೆ ನೋಡಿ ಇಲ್ಲಿ ವ್ಯೂ ಕಾಣಿಸ್ತಾ ಇದೆ ನನಗೆ. ರೈಟ್ ಸೈಡಲ್ಲಿ ಬರೀ ORVM ಮಾತ್ರ ಅಲ್ಲ, ಇಲ್ಲಿ ನೋಡ್ಕೊಂಡು ಡ್ರೈವ್ ಮಾಡ್ಬೋದು. ರೈಟ್ ಸೈಡಲ್ಲಿ ಏನಾದರೂ ಗಾಡಿ ಬರ್ತಿದ್ಯಾ ಅಂತ. ಲೆಫ್ಟಿಗೆ ಏನಾದರೂ ಹೋಗ್ಬೇಕಾ, ಲೆಫ್ಟಿಗೆ ಒಂದ್ಸಲ ನಾನು ಇಂಡಿಕೇಟರ್ ಹಾಕಿದೆ ಅಂದರೆ ನೋಡಿ ಲೆಫ್ಟ್ ಸೈಡ್ ವ್ಯೂ ತೋರಿಸ್ತಾ ಇದೆ. ಮತ್ತೆ ಈ ಸೀಟ್ ಏನಿದೆ ಪ್ಯೂರ್ ಪ್ಲಸ್ ವೇರಿಯಂಟ್ ಏನು ಬರುತ್ತೆ, ಥರ್ಡ್ ವೇರಿಯಂಟು, ಆ ವೇರಿಯಂಟಿಂದ ಹೈಟ್ ಮಾಡ್ಕೋಬೋದು. ಹೈಟ್ ಅಡ್ಜಸ್ಟಬಲ್ ಸೀಟ್ ಬರುತ್ತೆ, ಡ್ರೈವರ್ ಸೀಟು. ಸೊ ಬೇಸ್ ವೇರಿಯಂಟ್ ತೊಗೊಂಡ್ರೆ ನಾರ್ಮಲ್ ಬರುತ್ತೆ, ಮಿಡಲಿಗೆ ಸೆಟ್ ಆಗಿಬಿಟ್ಟಿರುತ್ತೆ. ಯಾರೆಲ್ಲ ಕುಳ್ಳ ಇದ್ದೀನಿ, ನನಗೆ ಹೈಟ್ ಬೇಕು ಸೀಟ್ ಅನ್ನೋ ಫೀಲ್ ಇರುತ್ತೆ, ಅವರು ಪ್ಯೂರ್ ಪ್ಲಸ್ಸಿಂದ ನೀವು ಗಾಡಿ ತೊಗೊಂಡಾಗ ನಿಮಗೆ ಹೈಟ್ ಅಡ್ಜಸ್ಟಬಲ್ ಸೀಟ್ ಸಿಗುತ್ತೆ. ಜೊತೆಗೆ ಬೇಸ್ ವೇರಿಯಂಟ್ ಅರೌಂಡ್ ನಿಮ್ಗೆ 7 ಲಕ್ಷದಿಂದ ಸಿಗ್ತಾ ಇದೆ. ಪ್ಯೂರ್ ಪ್ಲಸ್ ಅರೌಂಡ್ 8.5-9 ಲಕ್ಷದಲ್ಲಿ ಸಿಕ್ಬಿಡುತ್ತೆ. ವರ್ತ್ ಪ್ರೈಸ್. ಮತ್ತು ಈ ಸೀಟ್ಗಳಿದೆ ಅಲ್ವಾ, ಮುಂಚೆ ಗಾಡಿ ಕಂಪೇರ್ ಮಾಡಿದ್ರೆ ಅಂಡರ್ ಥೈ ಸಪೋರ್ಟ್ ಎಕ್ಸ್ಟೆಂಡ್ ಆಗಿದೆ. ಫ್ರಂಟ್ 2 ಸೀಟಿಗೆ, ಜೊತೆಗೆ ಹಿಂದೆ ಇರುವಂಥ ಸೀಟ್ಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕಂಪ್ಲೀಟ್ ಫುಲ್ ಕುಕೂನ್ ಆಗಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಅಂದರೆ ಫುಲ್ ಕವರ್ಡ್ ಅಪ್ ಆಗಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಸೈಡ್ ಸಪೋರ್ಟ್ ಎಲ್ಲ ನನ್ನ ಸೈಜ್ಗೆ ಕರೆಕ್ಟಾಗಿ ಫಿಟ್ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಪ್ಪ ಇರೋರು ಕೂತ್ಕೊಂಡ್ರು ಆರಾಮ್ ಅನಿಸುತ್ತೆ. ಜೊತೆಗೆ ಅಂಡರ್ ಥೈ ಸಪೋರ್ಟ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಎಲ್ಲೂ ನನಗೆ ಸಪೋರ್ಟ್ ಇಲ್ಲ ಅನ್ನೋ ಫೀಲ್ ಆಗ್ತಾ ಇಲ್ಲ. ಸೊ ಆರಾಮಾಗಿ ಕಾಲಿಟ್ಕೊಂಡಿದ್ದೀನಿ, ಎಲ್ಲೂ ಸ್ಟ್ರೈನ್ ಅನ್ನೋ ಫೀಲ್ ಆಗ್ತಾ ಇಲ್ಲ. ಕಂಫರ್ಟಬಲ್ ಆಗಿ ಆರಾಮಾಗಿ ಡ್ರೈವ್ ಮಾಡ್ತಾ ಇದ್ದೀನಿ. ಮತ್ತು ಫೀಚರ್ಸ್ ಅಂತ ಬಂದರೆ, ನಾನು 2019ರಲ್ಲಿ ತೊಗೊಂಡಾಗ ನೆಕ್ಸಾನಲ್ಲಿ ವೈರ್ಡ್ ಆಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇನ ಇಂಟ್ರೊಡ್ಯೂಸ್ ಮಾಡಿದರು. ಒಂದು 7 ಇಂಚ್ ಸ್ಕ್ರೀನ್ ಇದೆ ಅದರಲ್ಲಿ. ಬಟ್ ಈಗ ಪಂಚಲ್ಲಿ ನೀವು 11 ಲಕ್ಷ ಕೊಟ್ಟು ಏನಾದರೂ ಪಂಚ್ ತೊಗೋತಾ ಇದ್ದೀರಾ ಅಂದರೆ 10.25 ಇಂಚ್ ಇರೋಂಥ ಟಚ್ ಸ್ಕ್ರೀನ್ ಎನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. HD ಇದೆ ನೋಡಿ, ಕ್ಲಾರಿಟಿ ಎಷ್ಟು ಸೂಪರ್ ಆಗಿದೆ ಅಂತ. ಆ್ಯಂಡ್ ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಬರುತ್ತೆ. ಈಗ ನಾನು ವೈರ್ಲೆಸ್ಲಿ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆಫ್ ರೋಡಿಂಗ್ ಸೈಟ್ಗೆ ಏನು ಹೋಗ್ತಾ ಇದ್ದೀವಿ, ಅಲ್ಲಿಗೆ ಡೈರೆಕ್ಷನ್ ಹಾಕೊಂಡು ಈಸಿಯಾಗಿ ನೋಡ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀನಿ. ಮುಂಚೆ ಆಗಿದ್ರೆ ಇನ್ನೊಬ್ರು ಸಹಾಯ ಬೇಕಿತ್ತು, ಇಲ್ಲ ಮೊಬೈಲ್ ಹೋಲ್ಡರ್ ಬೇಕಾಗಿತ್ತು. ಇವನ್ ನನ್ನ ಗಾಡಿನಲ್ಲೇ ನೆಕ್ಸಾನಲ್ಲೇ ತುಂಬ ಲ್ಯಾಗ್ ಇದೆ. ಆಂಡ್ರಾಯ್ಡ್ ಆಟೋ ವೈರ್ಡ್ ಕನೆಕ್ಷನ್ ಅಷ್ಟು ಲ್ಯಾಗ್ ಇದೆ. ಬಟ್ ಈಗ ವೈರ್ಲೆಸ್ಲಿ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ. ಇದು 5 ವರ್ಷದಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ಪಂಚಲ್ಲಿ ಏನು ನೆಕ್ಸಾನಲ್ಲಿ ಇದೆ ಕೆಪಬಿಲಿಟೀಸು, ಆ ಎಲ್ಲ ಕೆಪಬಿಲಿಟೀಸ್ನ ಲೋಡ್ ಮಾಡಿದ್ದಾರೆ. ಸೊ ಅದರಲ್ಲೊಂದು ಸ್ಟಿಯರಿಂಗ್ ರೆಸ್ಪಾನ್ಸಿಗೆ ಬರೋಣ. ಲೋ ಸ್ಪೀಡಲ್ಲಿ ತುಂಬಾನೇ ಲೈಟ್ ಇರುತ್ತೆ, ಈಸಿಯಾಗಿ ಒಂದು ಕೈನಲ್ಲಿ ಒಂದು ಬೆರಳಲ್ಲೇ ಇಟ್ಕೊಂಡು ಟರ್ನ್ ಮಾಡಿಬಿಡ್ಬೋದು.
ಬೇರೆ ಬ್ರ್ಯಾಂಡ್ಗಳಲ್ಲಿ ಟಾಪ್ ಸ್ಪೀಡ್ಗೆ ಹೋದಾಗ್ಲೂ ಅದೇ ಫ್ರೀನೆಸ್ ಇರುತ್ತೆ. ಬಟ್ ಟಾಟಾ ಗಾಡಿಗಳಲ್ಲಿ ಆ ಥರ ಇರಲ್ಲ. ಪಂಚ್ನಲ್ಲೂ ನೋಡಿ ಈಗ ಆಲ್ರೆಡಿ 40 ಕಿಲೋಮೀಟರ್ ಸ್ಪೀಡ್ನಲ್ಲಿದೆ, ಹೆವಿ ಆಗಿದೆ. ಒಂದು 80-100ಗೆ ಹೋಗ್ಬಿಟ್ವಿ ಅಂದರೆ ಫುಲ್ ಹೆವಿ ಆಗುತ್ತೆ, 2 ಕೈ ಇಟ್ಕೊಂಡೆ ಡ್ರೈವ್ ಮಾಡಬೇಕು, ಆ ಥರ ಫೀಲ್ ಇರುತ್ತೆ. ಅದು ಆ್ಯಕ್ಚುಲ್ ಕಾನ್ಫಿಡೆನ್ಸ್ ಕೊಡುತ್ತೆ ಡ್ರೈವ್ ಮಾಡೋದಕ್ಕೆ. ಇನ್ನು ಈ ಸ್ಟೀರಿಂಗ್ ವೀಲ್ಗೆ ತಕ್ಕಾಗೆ ಟ್ಯೂನ್ ಆಗಿರೋದಂದರೆ ಇದರಲ್ಲಿರುವಂಥ ಸಸ್ಪೆನ್ಷನ್. ಇದರ ಕಾಂಪಿಟೇಟರ್ದೇ ಹೇಳ್ತೀನಿ ನಿಮಗೆ, ಎಕ್ಸ್ಟರ್. ಆ ಗಾಡಿ ಡಿಸೈನ್ ಚೆನ್ನಾಗಿದೆ, ಒಳಗೆ ಕಂಫರ್ಟ್ ಚೆನ್ನಾಗಿದೆ, ಇಂಜಿನ್ ರಿಫೈನ್ಮೆಂಟ್ ಚೆನ್ನಾಗಿದೆ. ಆದರೆ ಲೋಡ್ ಮಾಡಿದಾಗ ಆ ಗಾಡಿ ಕಂಪ್ಲೀಟ್ ಡೌನ್ ಆಗುತ್ತೆ, ಅಂದರೆ ಸಸ್ಪೆನ್ಷನ್ ಪ್ರೆಸ್ ಆಗುತ್ತೆ. ಸಸ್ಪೆನ್ಷನ್ ಟ್ರಾವೆಲ್ಗೆ ಸ್ಪೇಸ್ ಕಮ್ಮಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ರೋಡ್ನಲ್ಲೆಲ್ಲಾದ್ರೂ ಹೋಗ್ಬೇಕಾದ್ರೆ ಎಕ್ಸ್ಟರ್ ಫುಲ್ಲಿ ಲೋಡ್ ಆಗಿತ್ತಂದ್ರೆ ಅದು ಯಾವ ಥರ ಕಾಣ್ತಿರುತ್ತೆ ಗೊತ್ತಾ? ಒಂದು ಹ್ಯಾಚ್ ಪ್ಯಾಕ್ ಥರ. ಬಟ್ ಟಾಟಾ ಗಾಡಿಗಳೆಲ್ಲ ಆ ಥರ ಇಲ್ಲ. ಸ್ಟಿಫರ್ ಸೈಡ್ ಬರುತ್ತೆ, ನಿಮಗೆ ಕಂಫರ್ಟು ಕೊಡುತ್ತೆ, ಸ್ಮೂತರ್ ಸೈಡು ಬರುತ್ತೆ, ಬಾಡಿ ರೋಲು ಕಂಟ್ರೋಲ್ಡ್ ಆಗಿರುತ್ತೆ. ನೋಡಿ, ಈಗ ಬಡ್ಜೆಟ್ ಫ್ರೆಂಡ್ಲಿ ಕಾರ್ಗಳ ಬಗ್ಗೆ ಹೇಳ್ತೀನಿ. ತುಂಬ ಜನ ನನಗೆ ಕೇಳ್ತಿದ್ದ ಕ್ವಶನ್ ಅಂದರೆ, ಬ್ರೋ 10 ಲಕ್ಷದ ಬಡ್ಜೆಟಲ್ಲಿ ಅಥವಾ 10 ಲಕ್ಷದ ಒಳಗೆ ಒಂದು ಒಳ್ಳೆ ಕಾರ್ನ ಸಜೆಸ್ಟ್ ಮಾಡಿ. ಫೀಚರ್ಸ್ ಲೋಡ್ ಆಗಿರಬೇಕು, ನೋಡೋಕೆ ಚೆನ್ನಾಗಿರಬೇಕು, ಸೇಫ್ಟಿ ಇರಬೇಕು, ಆ ಗಾಡಿನಲ್ಲಿ ಮೈಲೇಜ್ ಚೆನ್ನಾಗಿ ಬರಬೇಕು ಅಂತ. ಎಷ್ಟೋ ಜನಕ್ಕೆ ಮೈಲೇಜ್ ಓರಿಯೆಂಟ್ ಆಗಿರೋಂಥವ್ರಿಗೆ ಮಾರುತಿ ಸುಜುಕಿ ಕಾರ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ. ಯಾಕಂದರೆ ಇಂಜಿನ್ ರಿಫೈನ್ಮೆಂಟ್ ಚೆನ್ನಾಗಿರುತ್ತೆ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಸೇಫ್ಟಿ ಅಂತ ಬಂದರೆ ಅಫ್ಕೋರ್ಸ್ ಆ ಗಾಡಿಗಳಲ್ಲೂ ಸೇಫ್ಟಿ ಇದ್ದೇ ಇರುತ್ತೆ. ಅದನ್ನು ಬಿಟ್ಟರೆ ಸೇಫ್ಟಿ ಸೂಪರ್ ಆಗಿದೆ. ಭಾರತ್ ಎನ್ಕ್ಯಾಪ್ನಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ ಈ ಗಾಡಿಗೆ. ಮುಂಚೆನೂ 5 ಸ್ಟಾರ್ ಇತ್ತು, ಈಗಲೂ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಬಟ್ ಎಲ್ಲ ರಿಕ್ವೈರ್ಮೆಂಟ್ ಇನ್ನು ಮುಂದೆ ನನ್ನ ಪ್ರಕಾರ CBD ಫುಲ್ ಕಂಟ್ರೋಲ್ ಬರುತ್ತೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಬರುತ್ತೆ, CNG ನಲ್ಲಿ ಸಿಗುತ್ತೆ ನಿಮಗೆ ಗಾಡಿ, ಮೈಲೇಜ್ ಚೆನ್ನಾಗಿ ಸಿಗುತ್ತೆ. ಅಥವಾ ಟರ್ಬೋ ಪೆಟ್ರೋಲೇ ತಗೊಳ್ಳಿ, ನನ್ನ ಪ್ರಕಾರ ಟರ್ಬೋ ಪೆಟ್ರೋಲಲ್ಲಿ ನಿಮಗೆ ಆರಾಮಾಗಿ ಈ ಗಾಡಿ ಸೈಜಿಗೆ ವೆಯ್ಟಿಗೆ 18 to 20 ಅಂತೂ ಆರಾಮಾಗಿ ಬರುತ್ತೆ. ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವಾಗಲೂ ಗಾಡಿದು ಮಾತ್ರ ಪ್ರಾಬ್ಲಮ್ ಅಂತ ತಿಳ್ಕೊಬೇಡಿ. ಯಾಕಂದರೆ ನಾವು ಯಾವ ಥರ ಆಕ್ಸಿಲೇಟ್ ಮಾಡ್ತೀವಿ, ಬ್ರೇಕಿಂಗ್ ಮಾಡ್ತೀವಿ, ಅದ್ರ ಮೇಲೂ ಮೈಲೇಜ್ ಡಿಪೆಂಡ್ ಆಗುತ್ತೆ. ಗಾಡಿ ಕಂಡೀಷನ್ ಅಂದರೆ ಇಂಜಿನ್ ಹೇಗಿದೆ, ಅದ್ರ ಜೊತೆ ಟೈರಲ್ಲಿ ಪ್ರೆಷರ್ ಹೇಗಿದೆ ಅನ್ನೋದ್ರ ಮೇಲೂ ಮೈಲೇಜ್ ಡಿಪೆಂಡ್ ಆಗುತ್ತೆ. ಟೆನ್ಷನೇ ತಗೋಬೇಡಿ, ಮೈಲೇಜ್ ಚೆನ್ನಾಗಿ ಬಂದೇ ಬರುತ್ತೆ. ಆ್ಯಂಡ್ ಈಗ ಎಷ್ಟು ತೋರಿಸ್ತಾ ಇದೆ ಗೊತ್ತಾ? 16.3 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ಆವ್ರೇಜ್ ಫ್ಯೂಯಲ್ ಅಂದರೆ 10 ಕಿಲೋಮೀಟರ್ ಪರ್ ಲೀಟರ್ ಅಂತ ತೋರಿಸ್ತಾ ಇದೆ. ಆ್ಯಕ್ಚುಲಾಗಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ಇಲ್ಲಿ ತೋರಿಸೋದು ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ, ಅಂದರೆ ಎಷ್ಟು ಟ್ರಾವೆಲ್ ಮಾಡಿದ್ದೀವಿ ಅಂತ. ಬಟ್ ನಾವು AC ಯೂಸ್ ಮಾಡ್ಕೊಂಡಿರ್ತೀವಿ, ಅದೆಲ್ಲದನ್ನು ಕನ್ಸಿಡರ್ ಮಾಡಿದಾಗ ಮೈಲೇಜ್ ಸ್ವಲ್ಪ ಕಮ್ಮಿ ಆಗೇ ಇರುತ್ತೆ. ಮತ್ತು ಈಗಿನ ಟೈಮಿಗೆ ಬೇಕಿರೋ ಥರ ಅಪ್ಡೇಟ್ ಅಂದರೆ ನೋಡಿ, 7 ಇಂಚ್ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. ಲೆಫ್ಟ್ ಸೈಡ್ನಲ್ಲಿ RPM ಮೀಟರ್ ಇದೆ, ರೈಟ್ ಸೈಡ್ನಲ್ಲಿ ಫ್ಯೂಲ್ ಗೇಜು, ಟೆಂಪರೇಚರ್ ಗೇಜ್ ಇದೆ. ಸೆಂಟರ್ನಲ್ಲಿ ಕಂಪ್ಲೀಟ್ ಗಾಡಿಗೆ ರಿಲೇಟ್ ಆಗಿರುವಂಥ ಡಾಟಾ ಸಿಗುತ್ತೆ. ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ, ಟ್ರಿಪ್ A, ಟ್ರಿಪ್ B, ಟ್ರಿಪ್ ಮೀಟರ್ ತೋರಿಸುತ್ತೆ. ಜೊತೆಗೆ ಇನ್ಸ್ಟೆಂಟ್ ಫ್ಯೂಲ್ ಎಕಾನಮಿ ತೋರಿಸುತ್ತೆ. ಅಂದರೆ ನೀವು ಆಕ್ಸಿಲೇಟ್ ಮಾಡ್ತೀರಲ್ವಾ, ಆ ಆಕ್ಸಿಲರೇಷನ್ಗೆ ಎಷ್ಟು ಮೈಲೇಜ್ ಬರ್ತಾ ಇದೆ, ಆವ್ರೇಜ್ ಬರ್ತಾ ಇದೆ ಅನ್ನೋದನ್ನು ಇಲ್ಲಿಂದನೇ ನೋಡಿಕೊಂಡು ಡ್ರೈವ್ ಮಾಡ್ಬೋದು. ವೆಹಿಕಲ್ ಇನ್ಫೋ ಸಿಗುತ್ತೆ. ವೆಹಿಕಲ್ ಇನ್ಫೋದಲ್ಲಿ TPMS ಅಂದರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಟೈರ್ನಲ್ಲಿ ಎಷ್ಟೆಲ್ಲ ಪ್ರೆಷರ್ ಇದೆ ಅಂತ ನೋಡ್ಬೋದು. ನನ್ನ ಪ್ರಕಾರ ಇಲ್ಲಿ ನಂಬರ್ಸ್ ತೋರಿಸಲ್ಲ ಅನ್ಕೊತೀನಿ, ಪ್ರೆಷರ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಬೋದು ಅನ್ಸುತ್ತೆ. ಯಾಕಂದರೆ ಓಕೆ ಅಂತ ತೋರಿಸ್ತಾ ಇದೆ ಎಲ್ಲ ಕಡೆ, ಎಷ್ಟಿದೆ ಪ್ರೆಷರ್ ಅಂತ ತೋರಿಸ್ತಾ ಇಲ್ಲ. ಮತ್ತು ಡ್ರೈವ್ ಮಾಡಬೇಕಾದ್ರೆ ಪವರ್, ಟಾರ್ಕ್ ಡೆಲಿವರಿ ಎಷ್ಟಿದೆ ಅದನ್ನು ನೋಡ್ಬೋದು. ಸೊ ಅದನ್ನು ಬಿಟ್ಟರೆ ನೋಟಿಫಿಕೇಶನ್ಸ್ ಏನೆಲ್ಲ ಬರಬೇಕು ಇಲ್ಲಿ ನಮಗೆ, ಅದನ್ನು ಇಲ್ಲಿಂದ ನಾವು ಸೆಟ್ ಮಾಡಿಕೊಂಡು ನೋಡ್ಬೋದು. ಬಟ್ ಈ ಗಾಡಿನಲ್ಲಿ ನೋಟಿಫಿಕೇಶನ್ ಅಂತ ಬಂದರೆ ಸೀಟ್ ಬೆಲ್ಟ್ನ ಹಾಕಲೇಬೇಕು 5 ಜನನು, ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಅಲರ್ಟ್ ಕೊಡ್ತಾನೆ ಇರುತ್ತೆ, ಬೀಪ್ ಬರ್ತಾನೆ ಇರುತ್ತೆ. ಆ್ಯಂಡ್ ನ್ಯಾವಿಗೇಷನ್ ಅಂತ ಇದೆ. ಸೊ ನ್ಯಾವಿಗೇಷನ್ ಅಂದರೆ ಇಲ್ಲಿರುವಂಥ ಈ ನ್ಯಾವಿಗೇಷನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ನೋಡೋದಕ್ಕಾಗಲ್ಲ, ಜಸ್ಟ್ ಡೈರೆಕ್ಷನ್ ನೋಡ್ಬೋದು. ಕಾಂಪಸ್ ಇದೆ, ಈಗ ನಾವು ವೆಸ್ಟ್ ಸೈಡ್ಗೆ ಹೋಗ್ತಾ ಇದ್ದೀವಿ, ಆ ಡೈರೆಕ್ಷನ್ನ ತೋರಿಸ್ತಾ ಇದೆ. ಜೊತೆಗೆ ಸೆಟ್ಟಿಂಗ್ ಇದೆ, ಸೆಟ್ಟಿಂಗಲ್ಲಿ ಏನೆಲ್ಲ ಕೊಟ್ಟಿರ್ಬೋದು. ಸೆಟ್ಟಿಂಗ್ ಕೆನಾಟ್ ಬಿ ಆಕ್ಸೆಸ್ಡ್ ವೆನ್ ವೆಹಿಕಲ್ ಈಸ್ ಇನ್ ಮೋಷನ್. ಸೊ ನಿಲ್ಲಿಸಿದಾಗ ಮಾತ್ರ ನಾವು ಸೆಟ್ಟಿಂಗ್ನ ಆಪ್ರೇಟ್ ಮಾಡಿಕೊಂಡು ಬೇರೆ ಆಪ್ಷನ್ಸ್ನೆಲ್ಲ ಟಾಗಲ್ ಮಾಡ್ಬೋದು. ಬಟ್ ಈಗ ಆ ಆಪ್ಷನ್ ಕೊಟ್ಟಿಲ್ಲ. ಈ ಗಾಡಿನಲ್ಲಿರುವಂಥ ಅಪ್ರೋಚ್ ಆ್ಯಂಗಲ್ ಎಷ್ಟು ಗೊತ್ತಾ? 21.4 ಡಿಗ್ರಿ. ಏನದು ಅಪ್ರೋಚ್ ಆ್ಯಂಗಲ್ ಅಂದರೆ ನೋಡಿ, ಇಲ್ಲಿ ವೀಲ್ ಏನು ಕಾಂಟ್ಯಾಕ್ಟ್ ಆಗಿದೆ ಗ್ರೌಂಡ್ಗೆ, ಇಲ್ಲಿಂದ ಇಲ್ಲಿ ಲೋವರ್ ಬಂಪರ್ ಪಾರ್ಟಿಗೆ ಒಂದು ಲೈನನ್ನು ಹೇಳಿದ್ರೆ ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಅದು 21.4 ಡಿಗ್ರಿ ಇದೆ, ಅಪ್ರೋಚ್ ಆ್ಯಂಗಲ್ ಅಂತ ಹೇಳ್ತಾರೆ. ಏನಕ್ಕೆ ಅದು ಮ್ಯಾಟರ್ ಆಗುತ್ತೆ? ಜಾಸ್ತಿ ಇದ್ರೆ ಏನಾಗುತ್ತೆ, ಕಮ್ಮಿ ಇದ್ರೆ ಏನಾಗುತ್ತೆ ಅಂದರೆ, ಅಪ್ರೋಚ್ ಆ್ಯಂಗಲ್ ಜಾಸ್ತಿ ಇದ್ದಷ್ಟು ನೀವೆಲ್ಲಾದ್ರೂ ಹಂಪ್ ಇರುತ್ತೆ, ಫುಲ್ಲು ಅಪ್ ಇರುತ್ತಲ್ವಾ, ಅಂಥ ಜಾಗದಲ್ಲಿ ಹತ್ತಿಸ್ಬೇಕಾದ್ರೆ ಫ್ರಂಟ್ ಬಂಪರ್ ಉಜ್ಜಲ್ಲ, ಕಮ್ಮಿ ಇದ್ದಷ್ಟು ಜಾಸ್ತಿ ಉಜ್ಜುತ್ತೆ. ಅದೇ ಇದರಲ್ಲಿ ಡಿಪಾರ್ಚರ್ ಆ್ಯಂಗಲ್ ಅಂತ ಹೇಳಿದೆ ಅಲ್ವಾ, ಏನದು ಅಂದರೆ ಹಿಂದೆ ಸೇಮ್ ವೀಲ್ ಗ್ರೌಂಡ್ ಏನು ಟಚ್ ಆಗಿರುತ್ತೆ ಆ ಪಾಯಿಂಟಿಂದ, ಅಂದರೆ ಈ ಪಾಯಿಂಟಿಂದ ಹಿಂದೆ ಇರುವಂಥ ಬಂಪರ್ ಲೋಯೆಸ್ಟ್ ಪಾಯಿಂಟ್ ಇರುತ್ತಲ್ಲ, ಬಂಪರ್ಗೆ ಒಂದು ಲೈನ್ ಹೇಳಿದ್ರೆ ಅಲ್ಲೊಂದು ಆ್ಯಂಗಲ್ ಫಾರ್ಮ್ ಆಗುತ್ತಲ್ಲ, ಅದು 21.6 ಡಿಗ್ರಿ ಇದೆ. ಡಿಪಾರ್ಚರ್ ಆಂಗಲ್ ಅಂತ ಹೇಳ್ತೀವಿ. ಹಳ್ಳ ಇಳಿಸಿದಾಗ ಹಿಂದೆ ಬಂಪರ್ ಟಚ್ ಆಗೋ ಚಾನ್ಸ್ ಇರುತ್ತಲ್ವಾ, ಡಿಪಾರ್ಚರ್ ಆಂಗಲ್ ಜಾಸ್ತಿ ಇದ್ದಷ್ಟು ಟಚ್ ಆಗೋ ಚಾನ್ಸ್ ಕಮ್ಮಿ ಇರುತ್ತೆ. ಮತ್ತೆ ಇನ್ನೊಂದು ರ್ಯಾಂಪ್ ಓವರ್ ಆಂಗಲ್ ಅಂತ ಬರುತ್ತೆ. ಫ್ರಂಟ್ ವೀಲ್ ಮತ್ತೆ ರೇರ್ ವೀಲ್ ಎರಡರಿಂದನೂ ಒಂದು ಲೈನ್ ನ ಹೇಳಿದ್ರೆ ಲೋಯೆಸ್ಟ್ ಪಾಯಿಂಟ್ಗೆ ಅಲ್ಲೊಂದು ಆಂಗಲ್ ಫಾರ್ಮ್ ಆಗುತ್ತೆ. 31.4 ಡಿಗ್ರಿ ಇದೆ. ಸೊ ಅದನ್ನ ನಾನು ಡಿಗ್ರಿನಲ್ಲಿ ಹೇಳೋದಕ್ಕಿಂತ ಅಥವಾ ಅದರದ್ದು ಎಕ್ಸ್ಪ್ಲೇಷನ್ ಕೊಡೋಕ್ಕಿಂತ ಎಲ್ಲೆಲ್ಲಿ ಮ್ಯಾಟರ್ ಆಗುತ್ತೆ ಅಂದ್ರೆ, ರ್ಯಾಂಪ್ ಓವರ್ ಆಂಗಲ್ ಬಂದು ಎಲ್ಲಾದ್ರೂ ದೊಡ್ಡ ಹಂಪ್ ಇರುತ್ತಲ್ವಾ, ಅಥವಾ ಎಲ್ಲಾದ್ರೂ ಹಿಂದೆನೂ ಗುಂಡಿ ಇರುತ್ತೆ, ಮಧ್ಯ ಫುಲ್ ದಿಬ್ಬ ಇರುತ್ತೆ, ಅಂತ ಕಡೆ ಹತ್ತಿ ಇಳಿಸ್ಬೇಕಾದ್ರೆ ಈ ಪಾಯಿಂಟ್ ಟಚ್ ಆಗೋ ಚಾನ್ಸ್ ಇರುತ್ತೆ. ಸೊ ರ್ಯಾಂಪ್ ಓವರ್ ಆಂಗಲ್ ಜಾಸ್ತಿ ಇದ್ದಷ್ಟು ಬಾಟಮ್ ಟಚ್ ಆಗಲ್ಲ. ಸೊ ಇಷ್ಟೆಲ್ಲ ಈ ಗಾಡಿಗೆ ಏನಕ್ಕೆ ಬೇಕು ಅಂದ್ರೆ, ಫ್ರಂಟ್ ವೀಲ್ ಡ್ರೈವ್ ಗಾಡಿ ಆಗಿದ್ರು 11.5-12 ಲಕ್ಷ ಬಡ್ಜೆಟ್ ಅಲ್ಲಿ ಒಂದು ಕಾರ್ ತಗೋತಾ ಇದ್ದೀರಾ ಅಂದ್ರೆ ಇದರಲ್ಲೂ ಆಫ್ ರೋಡಿಂಗ್ ಕೆಪಬಿಲಿಟೀಸ್ ಬೇಕಾಗುತ್ತೆ. ನಾರ್ಮಲ್ ಆಗಿ ತುಂಬಾ ಜನಕ್ಕೆ ಇರೋ ಪ್ರಶ್ನೆ ಏನಂದ್ರೆ, ಈ ಫ್ರಂಟ್ ವೀಲ್ ಡ್ರೈವ್ ಗಾಡಿ ಅದರಲ್ಲೂ ಇಷ್ಟು ಚಿಕ್ಕ ಗಾಡಿಗೆ ಆಫ್ ರೋಡಿಂಗ್ ಕೆಪಬಿಲಿಟೀಸ್ ಏನಕ್ಕೆ ಬೇಕು, ಈ ತರ ಆಫ್ ರೋಡಿಂಗ್ ಟೆಸ್ಟ್ ಏನಕ್ಕೆ ಮಾಡಬೇಕು? ನೋಡಿ, ನಮ್ಮ ಇಂಡಿಯನ್ ರೋಡ್ಸ್, ಭಾರತದ ರೋಡ್ಗಳೆಲ್ಲ
ಹೈವೇನೇ ಇರೋದಿಲ್ಲ, ಅಥವಾ ಸಿಟಿನಲ್ಲಿರುವಂಥ ಚೆನ್ನಾಗಿರೋ ರೋಡ್ಗಳೇ ಇರೋದಿಲ್ಲ, ಕಾಂಕ್ರೀಟ್ ರೋಡೇ ಇರೋದಿಲ್ಲ. ಹಳ್ಳ ದಿನ್ನೆ ಎಷ್ಟೋ ಸಲ ಟ್ರಿಪ್ಪಿಗೆ ಹೋದಾಗ ಗೊತ್ತಿಲ್ಲದೆ ಇರೋ ರೂಟ್ಗಳಿಗೆಲ್ಲ ಹೋಗ್ಬಿಡ್ತೀವಿ. ಗೊತ್ತಲ್ಲ ಗೂಗಲ್ ಆಂಟಿ ಯಾವ ಥರ ರೋಡ್ಗಳಿಗೆ ಕರ್ಕೊಂಡು ಹೋಗುತ್ತೆ ಅಂತ. ಎಲ್ಲರೂ 4x4ನೇ ತಗೊಳ್ಳೋದಕ್ಕೂ ಆಗಲ್ಲ, ಕರೆಕ್ಟಾ? ನೀವು 20 ಲಕ್ಷ 25 ಲಕ್ಷ ಸ್ಪೆಂಡ್ ಮಾಡಿಬಿಟ್ಟು ಗಾಡಿ ಇಟ್ಕೊಳಕ್ಕಾಗತ್ತಾ ಮಿಡಲ್ ಕ್ಲಾಸಲ್ಲಿ ಇರೋರು? ಸೊ ಈ ಥರ ಸೆಗ್ಮೆಂಟ್ ಗಾಡಿಗಳಲ್ಲೂ ನಮಗೆ ಬೇಕಾಗುತ್ತೆ ಆಫ್ ರೋಡಿಂಗ್ ಕೆಪಬಿಲಿಟೀಸು. ಆ್ಯಂಡ್ ಇದಕ್ಕೆ ನಾವು 4x4 ಏನಾದರೂ ಅಡಾಪ್ಟ್ ಮಾಡ್ಕೊಂಡ್ವಿ ಅಂದರೆ 100% ಹೇಳ್ತೀನಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಹೇಗೆ ನಾವು ಪೇ ಮಾಡೋದಕ್ಕಾಗಲ್ಲ. ಸೊ ಈಗ ನಾನು ಡ್ರೈವ್ ಮಾಡ್ತಾ ಇರೋದು ಟ್ರ್ಯಾಕ್ ಬಂದು ಸ್ಲಾಲಮ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ಡ್ರೈವ್ ಮಾಡಬೇಕಾಗತ್ತೆ. ಕಾರ್ನರ್ಸಲ್ಲಿ ಈ ಥರ ಟರ್ನಿಂಗ್ಸಲ್ಲೆಲ್ಲ ಗಾಡಿ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಅಂತ ಇಲ್ಲಿ ಚೆಕ್ ಮಾಡ್ಬೋದು. ನೋಡಿ ಏನು ಸ್ಟೆಬಿಲಿಟಿ ಇದೆ ಗೊತ್ತಾ ಗಾಡಿದು. ನೋಡಿ ಇಲ್ಲಿ ಬ್ರೇಕು ಬೇಕಂದರೆ ಕ್ಲಚ್ಚು, ಇಲ್ಲ ಅಂದರೆ ಏನಿಲ್ಲ, ಆಕ್ಸಿಲೇಟರ್ ಯೂಸ್ ಮಾಡಲೇಬೇಕು. ಈ ಥರ ಲಿಟ್ರಲಿ ನಾನು ನೆಕ್ಸಾನಲ್ಲಿ ಡ್ರೈವ್ ಮಾಡ್ತೀನಿ, ಫ್ರಂಟ್ ವೀಲ್ ಡ್ರೈವ್ ಗಾಡಿನಲ್ಲಿ. ಈಗ ನಾನು ಪಂಚಲ್ಲಿ ಟ್ರೈ ಮಾಡ್ತಾ ಇದ್ದೀನಿ, ನೋಡಿ ಯಾವ ಥರ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ. ಎಲ್ಲೂ ಒಂದು ಕೌಂಟ್ ಟಚ್ ಆಗಿಲ್ಲ, ಬಟ್ ಆ್ಯಕ್ಚುಲಿ ಒಂದಿನ ಕಂಪ್ಲೀಟಾಗಿ ಡ್ರೈವ್ ಮಾಡಿದ್ರೆ ಲಿಟ್ರಲಿ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಈಗ ಮುಂದೆ ಯಾವ ಥರ ಇದೆ ಅಂದರೆ ಹಳ್ಳ ದಿಣ್ಣೆ ವರ್ಷ ಇದೆ, ಅಂದರೆ ಜಿಗ್ಜಾಗ್ ಶೇಪಲ್ಲಿ ಇದೆ. ಸೊ ಅದೇನಾಗುತ್ತೆ ಅಂದರೆ ಒಂದು ವೀಲ್ ಕೆಳಗಿದ್ದಾಗ ಒಂದು ವೀಲು ಹಿಂದೆ ವೀಲು ಮೇಲಿರುತ್ತೆ. ಸೊ ಈಗ ನಿಮ್ಗೆ ಅರ್ಥ ಆಗುತ್ತೆ ಈಗ ಹೋಗ್ತಾ. ಗುಂಡಿ ಆಳ ಕೂಡ ಜಾಸ್ತಿ ಇದೆ ನೋಡಿ. ಈಗ ರೈಟ್ ವೀಲ್ ಕೆಳಗೋಯ್ತು. ಸೊ ಮುಂದೆ ಹೋಗ್ತಾ ಏನಾಗುತ್ತೆ ಅಂದರೆ ನೋಡಿ ಹಿಂದೆ ವೀಲ್ ಮೇಲೆ ಹೋಯ್ತು ರೈಟ್ ಸೈಡ್ದು. ವಾವ್ ಗೊತ್ತೇ ಆಗ್ತಾ ಇಲ್ಲ ನೋಡಿ. ಫ್ರಂಟ್ ವೀಲ್ ಡ್ರೈವ್ ಗಾಡಿ ಈ ಥರ ಗುಂಡಿಗಳಲ್ಲಿ ಎಷ್ಟು ಆರಾಮಾಗಿ ಹೋಗ್ತಾ ಇದೆ ಗೊತ್ತಾ. ವೀಲ್ ಸ್ಪಿನ್ ಕೂಡ ಆಗ್ತಾ ಇಲ್ಲ. ಮುಂದೆ ಸೈಡ್ ಇನ್ಕ್ಲೈನ್ ಇದೆ, ಲೆಫ್ಟ್ ಸೈಡ್ಗೆ ಡ್ರೈವರ್ ಡೌನ್ ಇದೆ. ಅದನ್ನ ಡೈರೆಕ್ಟಾಗಿ ನಿಂತ್ಕೊಂಡು ನೋಡಿದ್ರೇ ಭಯ ಆಗುತ್ತೆ. ಈ ಥರ ಏನಾದರೂ ಇನ್ಕ್ಲೈನ್ ಇದ್ರೆ ನಮ್ಮ ಗಾಡಿಗಳನ್ನ 100% ಹತ್ಸಲ್ಲ. ನನ್ನ ನೆಕ್ಸಾನೇ ನಾನು ಹತ್ಸಲ್ಲ. ಇನ್ನು ಪಂಚ್ ಅದಕ್ಕಿಂತ ಚಿಕ್ಕ ಗಾಡಿ ಬೇರೆ. ನೋಡಿ ಯಾವ ಥರ ಇನ್ಕ್ಲೈನ್ ಆಗುತ್ತೆ ಅಂತ. ವಾವ್ ಓಕೆ, ಫುಲ್ ಇನ್ಕ್ಲೈನ್ ಆಗಿದೆ. ಹೌ ಮಚ್ ಡಿಗ್ರಿ ಇಸ್ ದಿಸ್ ಒನ್? 33 ಡಿಗ್ರಿ ನೋಡಿ. ಫುಲ್ ಮಲ್ಕೊಂಬಿಟ್ಟಿದ್ದೀನಿ ನಾನು. ಡೋರ್ ತೆಗೆದ್ರೆ ಬಿದ್ದೇ ಹೋಗ್ತೀನಿ. ಸೀಟ್ ಬೆಲ್ಟ್ ಇದೆ, ಬಿದ್ದೋಗಲ್ಲ. ಬಟ್ ಸ್ಟಿಲ್ ಮೈಕ್ರೋ SUV-ನಲ್ಲಿ ಈ ಥರ ಒಂದು ಕೆಪಬಿಲಿಟೀಸ್ ಲಿಟ್ರಲಿ ಗುಡ್. ಗೊತ್ತೇ ಆಗಲಿಲ್ಲ ಪಾಸ್ ಆಗಿದ್ದು. ಆ್ಯಂಡ್ ಇಲ್ಲಿ ಸಣ್ಣ ಹಂಪ್ಗಳಿದೆ. ನಾರ್ಮಲಾಗಿ ಹೈವೇನಲ್ಲೆಲ್ಲ ಹಾಕಿರ್ತಾರೆ, ನೀವು ನೋಡಿರ್ತೀರಲ್ಲ. ಅಲ್ಲಿ ಯಾವ ಥರ ಇದೆ ಸಸ್ಪೆನ್ಷನ್ ರೆಸ್ಪಾನ್ಸ್ ಅಂತ ನೋಡ್ಬೋದು. ಈಗ ಕುಣಿತಾ ಇದೆ ಗಾಡಿ. ಓಕೆ, ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಫುಲ್ಲು ಮರದ ದಿಮ್ಮಿಗಳನ್ನ ಚಿಕ್ಕದಾಗಿ ಕಟ್ ಮಾಡಿ ಜೋಡಿಸಿದ್ದಾರೆ. ಅನ್ನೀವನ್ ಇದೆ ಪೂರ್ತಿ ಪ್ಯಾಚು. ಸೊ ಅದ್ರ ಮೇಲೆ ಈಗ ಗಾಡಿನ ತೊಗೊಂಡೋಗ್ತಾ ಇದ್ದೀನಿ. ಸೊ ಮುಂದೆ ಇರೋರು ಕಂಪ್ಲೀಟಾಗಿ ಮುಂದೆ ಹೋಗಲಿ. ಅಸೆಂಟ್ ಆ್ಯಂಡ್ ಡಿಸೆಂಟ್ ಅಂದರೆ Harrier.EV ಟ್ರೈ ಮಾಡಿದ್ವಲ್ಲ, ಫುಲ್ಲು 45 ಡಿಗ್ರಿ ಇನ್ಕ್ಲೈನ್ ಹತ್ತಿ ಇಳಿಸಿದ್ವಲ್ಲ, ಆ ಥರ ಪಂಚ್ಗೂ ಸೆಟ್ ಮಾಡಿದ್ದಾರೆ. ಸೊ ಇದು ಕೂಡ 40 ಡಿಗ್ರಿ ಇದೆಯಂತೆ. Harrier EV-ನಲ್ಲಿ ಆ್ಯಕ್ಚುಲಾಗಿ ಅದು ಎಲೆಕ್ಟ್ರಿಕ್ ಗಾಡಿ ಬೇರೆ, ಒಳ್ಳೆ ಟಾರ್ಕ್ ಇರುತ್ತೆ, ಹತ್ಸೋದು ಈಸಿ ಎಷ್ಟು ಲೋಡ್ ಇದ್ರೂ. ಬಟ್ ಇಲ್ಲಿರೋದು ಟರ್ಬೋ ಪೆಟ್ರೋಲು, 170 Nm ಟಾರ್ಕ್ ಅಲ್ವಾ. ನೋಡೋಣ ಹೇಗೆ ಹತ್ತುತ್ತೆ ಅಂತ. ಮುಂದಿರೋ ಗಾಡಿ ಕಂಪ್ಲೀಟಾಗಿ ಹತ್ತಿದ್ದಾರೆ. ಸೊ ಈಗ ನಾನು ಟ್ರೈ ಮಾಡಬೇಕು. ಇಲ್ಲಿ ಕೂತ್ಕೊಂಡು ಹೇಳೋದು ಈಸಿ, ಅಥವಾ ನಿಂತ್ಕೊಂಡು ನೋಡೋದು ಈಸಿ ಒಬ್ರು ಮಾಡಬೇಕಾದ್ರೆ. ಬಟ್ ಅಲ್ಲಿ ಡ್ರೈವ್ ಮಾಡಬೇಕಾದ್ರೆ ನಾನು ಆಲ್ಟೋನು ಹತ್ತುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ. ಹಚ್ಚಿ ಟ್ರೈ ಮಾಡಿ ಒಂದ್ಸಲ. ಸೊ ಈಗ ಮುಂದೆ ಇರುವಂಥ ಈ ಮರದ ತುಂಡುಗಳ ಮೇಲೆ ಹೋಗ್ತಾ ಇದ್ದೀನಿ. ಓಕೆ, ನೈಸ್. ಅದು ಅಷ್ಟು ಅನ್ನೀವನ್ ಆಗಿದ್ರೂ ಕೂಡ ಸಸ್ಪೆನ್ಷನ್ ಸೂಪರ್ವಾಗಿದೆ, ಸ್ಮೂತ್ ಫೀಲ್ ಆಗ್ತಾ ಇದೆ. ಸೊ ಈಗ ಆಕ್ಸೆಂಟ್ ಡಿಸೆಂಟ್ ಅರೌಂಡ್ ಒಂದು 40 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಗೇರಲ್ಲಿದೆ. ಸೊ ನಾನೀಗ ಕ್ಲೈಮ್ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ವಾವ್. ಸೊ ಈಗ ಕಂಪ್ಲೀಟ್ ಮೇಲೆ ನಿಂತ್ಕೊಂಡಿದ್ದೀವಿ. 360 ಡಿಗ್ರಿ ಕ್ಯಾಮ್ರಾ ಇದೆ ಅಲ್ವಾ, ನೋಡಿ ಆನ್ ಮಾಡ್ಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲಿದೆ ಕರೆಕ್ಟಾಗಿ ಟೈರ್ ಟ್ರ್ಯಾಕ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಟರ್ನ್ ಮಾಡಿದ್ರೆ ಯಾವ ಕಡೆ ಟರ್ನ್ ಆಗ್ತಾ ಇದೆ ಅಂತಲೂ ತೋರಿಸುತ್ತೆ. ಆ್ಯಂಡ್ ಟಾಪ್ ವ್ಯೂ ತೋರಿಸ್ತಾ ಇದೆ. 3D ವ್ಯೂನು ಇಲ್ಲಿಂದನೇ ನೋಡ್ಬೋದು. ರೆಸ್ಪಾನ್ಸ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಸೊ ಈಗ ವಿಲ್ ಗೋ ಡೌನ್. 2Dನಲ್ಲಿ ಫ್ರಂಟ್ ಹಾಕಿದ್ದೀನಿ, ಸ್ಟ್ರೈಟ್ ಇದೆ. ಓಕೆ, ಬ್ರೇಕ್ ಮೇಲೆ ಕಾಲು ಇಟ್ಕೊಂಡು ನಿಧಾನಕ್ಕೆ ಇಳಿಸ್ಬೇಕು. ಓಕೆ, ಮುಂದೆ ಒಬ್ರು ಇನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ ಸ್ಟ್ರೈಟ್ ಇದೆಯೋ ಇಲ್ವೋ ಅಂತ. ಅದನ್ನ ನೋಡಿಕೊಂಡು ನೀಟಾಗಿ ಇಳಿಸ್ಬೋದು. ವಾವ್. ಹತ್ತಿಸ್ಬೇಕಾದ್ರೆ ಒಂಥರ ಮಜಾ, ಆದರೆ ಇಳಿಸ್ಬೇಕಾದ್ರೆ ಇನ್ನೊಂಥರ ಮಜಾ ಬರುತ್ತೆ ಈ ಗಾಡಿಗಳಲ್ಲಿ. ಓಕೆ, ಬಂಪರ್ ಟಚ್ ಆಯಿತು ಸ್ವಲ್ಪ. ಸೀಸಾ ಇದೆ ನೋಡಿ, ಚಿಕ್ಕ ಮಕ್ಕಳಲ್ಲಿ ಸೀಸಾ ಆಡ್ತಿದ್ವಿ ಅಲ್ವಾ, ಆ ಥರ ಸೀಸಾ ನಾವು ಈಗ ಕಾರಲ್ಲಿ ಆಡ್ತಾ ಇದ್ದೀವಿ ನಿಧಾನಕ್ಕೆ. ಒಂಥರ ಬೇರೆ ಥರನೇ ಮಜಾ ಕೊಡ್ತಾ ಇದೆ ನಿಜವಾಗ್ಲೂ. ಕಾರ್ನ ರೋಡ್ ಮೇಲೆ ಡ್ರೈವ್ ಮಾಡೋದು ಒಂಥರ, ಆದರೆ ಇದು ಬೇರೆ ಥರನೇ ಥ್ರಿಲ್ ಇದು. ಈಗ ನಾವು ಝೋನ್ 2ನಲ್ಲಿ ಇದ್ದೀವಿ. ಅಲ್ಲಿ ಒಂದು ಬಾಡಿ ಶೆಲ್ಗೆ ಪಂಚ್ನ ಹ್ಯಾಂಗ್ ಮಾಡಿದ್ದಾರೆ. ಈ ಥರ ನಾನು ಮಾಡೋದು ಹೋಲ್ವೋದಲ್ಲಿ ನೋಡಿದ್ದೆ. ಅದು ಬಿಟ್ಟರೆ Harrier.EV ಟಾಟಾದವ್ರು ಮಾಡಿದ್ರು. ಈಗ ಪಂಚ್ನು ನೇತಾಕ್ಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಏನು ತೋರಿಸುತ್ತೆ ಅಂದರೆ ಎಷ್ಟು ರಿಜಿಡ್ ಆಗಿದೆ, ಎಷ್ಟು ಸ್ಟ್ರೆಂತ್ ಇದೆ ಆ ಕಂಪ್ಲೀಟ್ ಬಾಡಿ ಶೆಲ್ನಲ್ಲಿ ಅಥವಾ ಚಾಸಿನಲ್ಲಿ ಅಂತ ತೋರಿಸೋದಕ್ಕೆ ಆ ಥರ ಮಾಡಿದ್ದಾರೆ. ಸೊ ನಿಯರ್ಲಿ ಗಾಡಿ ವೆಯ್ಟೇ 1 ಟನ್ ಇದ್ದೇ ಇರುತ್ತೆ. ಆ 1 ಟನ್ ವೆಯ್ಟು
ಆ ಶೆಲ್ ಮೇಲೆ ಹಾಕಿದ್ದಾರೆ, ಹ್ಯಾಂಗ್ ಮಾಡಿದ್ದಾರೆ. ಮತ್ತೆ ಇಲ್ಲೂ ನೋಡ್ಬೋದು ಬಾಡಿ ಶೆಲ್ ಮೇಲೆ 1 ಟನ್ ಲೋಡ್ ಇಟ್ಟಿದ್ದಾರೆ. ತುಂಬಾ ಜನ ಕೇಳಿದ್ದು ಲೋಡ್ ಇಡೋದು ಬೇರೆ, ಲೋಡ್ ಬೀಳೋದು ಬೇರೆ ಅಂತ. ಒಪ್ಕೋತೀನಿ, ಏನ್ ಡೈಲಿ ಲೈಫಲ್ಲಿ ನಮ್ಮ ಕಾರ್ಗಳ ಮೇಲೆ 1 ಟನ್ ಅಥವಾ ಅರ್ಧ ಟನ್ ಬೀಳ್ತಾನೆ ಇರುತ್ತಾ? ಇಲ್ಲ ಅಲ್ವಾ. ಯಾವಾಗ್ಲಾದ್ರೂ ಅಕಸ್ಮಾತ್ ಆಗಿ ಆಗುವಂತ ಚಾನ್ಸ್ ಇರುತ್ತೆ. ಅಂತ ಟೈಮಲ್ಲೂ ಸೇಫ್ ಆಗಿರೋಕೆ ಅಂತ ತೋರ್ಸೋದಕ್ಕೆ ರೆಡಿ ಮಾಡಿರುವಂತದ್ದು ಇದೆಲ್ಲ. ಸೊ ಈಗ ಮೂವ್ ಮಾಡೋಣ. ಈಗ ನೆಕ್ಸ್ಟ್ ಇರೋದು ವಾಟರ್ ವೇಡಿಂಗ್. 400 mm ಅಷ್ಟು ವಾಟರ್ ವೇಡಿಂಗ್ ಕೆಪಾಸಿಟಿ ಇದೆ ಪಂಚ್ ನಲ್ಲಿ. ಸೊ ಈಗ ನೀರೊಳಗೆ ಇಳಿದು ಹತ್ತೋಣ. ನಮ್ಗೆ ಎಲ್ಲಾದ್ರೂ ರೋಡ್ ಹತ್ರ, ರೋಡ್ ಮಧ್ಯ ಕೆಸರು ಕಾಣಿಸಿದ್ರೆ ಅಥವಾ ಎಲ್ಲಾದ್ರೂ ಕೋಡಿ ನೀರು ಹರಿಯುತ್ತಲ್ವ ಕೆರೆದು, ಅದ್ ಕಾಣಿಸಿದ್ರೇನೆ ಜೋರಾಗಿ ಹೋಗ್ತೀವಿ ನೀರು ಸಿಡ್ಸೋದಿಕ್ಕೆ. ನೋಡಿ ಇಲ್ಲಿ ಸೆಟಪ್ ಮಾಡಿದ್ದಾರೆ. ಇಲ್ಗೋ ಸ್ಲೋ ಹೋಗ್ಬೇಕಂತೆ. ನಾನು ವಾಟರ್ ಸ್ಪ್ಲಾಶ್ ಮಾಡೋಣ ಅನ್ಕೊಂಡೆ. ಓಕೆ, 360 ಡಿಗ್ರಿ ಕ್ಯಾಮ್ರಾದಲ್ಲಿ ಫ್ರಂಟ್ ವ್ಯೂ ತೋರಿಸ್ತಾ ಇದೆ ಕ್ಲೀನ್ ಆಗಿ. ಓಕೆ, so we keep filling the water. So water goes down, then we keep filling the water. ಅಲ್ಲಿ ನೋಡಿ ಯಾವ ತರ ಇಳಿಸ್ತಾ ಇದ್ದಾರೆ ಅಂತ. ಡೈಲಿ ಲೈಫಲ್ಲಿ 100% ಹೇಳ್ತೀನಿ, ಆ ತರ ಅಂತೂ ನಾವು ಗಾಡಿ ಎಲ್ಲೂ ಓಡಿಸಲ್ಲ. ಅಕಸ್ಮಾತ್ ಆಗಿ ಆ ತರ ಸಿಚುವೇಶನ್ ಏನಾದ್ರು ಬಂತು ಅಂದ್ರೆ ಗಾಡಿನ ತೆಗಿಬಹುದು ಅಲ್ಲಿಂದ ಅಂತಾನು ತೋರ್ಸೋದಿಕ್ಕೆ ಅದು ಸೆಟಪ್ ಮಾಡಿದಾರೆ ನೋಡಿ. ಮೇಲಿಂದ ಇಳ್ದಿದ್ದಲ್ಲ, ಈಗ ಅಲ್ಲಿಂದ ಡ್ರಾಪ್ ಮಾಡ್ತಾರೆ ನೋಡಿ. ಗೈಸ್ ನಿಜ ಹೇಳ್ತೀನಿ, ಆ ಜಾಗದಲ್ಲಿ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡು ಏನಾದ್ರು ನೀವು ಗಾಡಿನ ಇಳಿಸ್ತಾ ಇದ್ದೀರಾ ಅಂದ್ರೆ ಲಿಟ್ರಲಿ ಅಲ್ಲಿ ಏನು ಕಾಣಲ್ಲ ನಿಮ್ಗೆ. ಬಾನೆಟ್ ವ್ಯೂ ಕೆಳಗೆ ಒಂದ್ ಸ್ವಲ್ಪ ಡೆಪ್ತ್ ಕಾಣುತ್ತೆ ಬಿಟ್ರೆ ನೋಡಿ. ಅಬ್ಬಾ, ಗಾಡಿ ಯಾರಾದ್ರೂ ನೋಡಿದ್ರೆ ಈಗ ಮುಗ್ಚಾಕೊಳ್ಳುತ್ತೆ ಅಂತಾರೆ. ಓಹೋ ಕ್ರೇಜಿ. ಈಗ ನಾವು ಹೋಗ್ತಾ ಇದೀವಿ ಅಲ್ಲಿಗೆ. ಇಲ್ಲೇನೆ ನಿಜ ಹೇಳ್ತೀನಿ, ಬಾಯಿಗೆ ಬರ್ತಾ ಇದೆ ಗೈಸ್. ಇಲ್ಲೇನೆ ನೋಡಿ, ಇಲ್ಲೇ ಡ್ರಾಪ್ ಎಷ್ಟಿದೆ ಅಂತ. ಓ, ಅಲ್ಲಂತೂ ನಿಜವಾಗ್ಲೂ ಹೇಳ್ತೀನಿ ನನ್ನ ಬಾಯಿಗೆ ಬಂದಿರೋ ತಾಟು. Easy. We'll go this straight. No, straight. Okay. Go straight. Foot on the brake. Yes, it's on. A little bit left. Go straight. Okay. Go straight. Left. Full left? Easy left. Yeah. Okay, yeah, I need to see here. Foot on the brake, yeah, easy. Full. The car settles down. We are not going to do the car settles down. ನನಗೆ ಬಾಯಿಂದ ಮಾತು ಬರ್ತಿಲ್ಲ ಗೈಸ್, ಸಾರಿ. ಇಳಿಸ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಹೆಂಗಿತ್ತು ಅಂತ. Yeah, let the car settle down first. Yeah, then easy on the brake. Yeah, good easy on the brake. Yeah. ಮಜಾ ಬರ್ತಾ ಇದೆ. ಮೊಗ್ಯಾಂಬೋ ಖುಷುವ. ಬಾ ಏನ್ ಗುರು ಇದು. ವಾವ್, ನಿಜ ಮಜಾ ಬಂತು. ಪಂಚಲ್ಲಿ ಇಷ್ಟ ಮಾಡಿದ್ದಲ್ಲ, ಇದು ಮಜಾ ಬಂದಿದ್ದು. Good fun. ಲಿಟ್ರಲಿ ಇಟ್ಸ್ ವೆರಿ ಗುಡ್ ಯಾರ್. ಸೊ ಇಲ್ಲಿ ಸ್ಟೆಪ್ಸ್ ಇದೆ. ಅಕಸ್ಮಾತ್ ಆಗಿ ಎಲ್ಲಾದ್ರೂ ಸ್ಟೆಪ್ಸ್ ಇರುತ್ತೆ, ಕಾರ್ನ ಡ್ರೈವ್ ಮಾಡ್ಲೇಬೇಕಂತ ಜಾಗದಲ್ಲಿ ಸಿಚುಯೇಷನ್ ಇದ್ರೆ ಡ್ರೈವ್ ಮಾಡಬಹುದು. CNG ನಲ್ಲೆಲ್ಲ ಡ್ರೈವ್ ಮಾಡಬೇಡಿ. ಇದು ಐ ಟರ್ಬೋ ಅಂದ್ರೆ ಟರ್ಬೋ ಪೆಟ್ರೋಲ್ ಇಂಜಿನ್ ಇದು. ಇಲ್ಗೋ. Yeah, we'll go. ಓಕೆ, Throttle. ವಾವ್. ಇಲ್ಲಿ ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ನೋಡಿ 360 ಡಿಗ್ರಿ ಕ್ಯಾಮ್ರಾ ನೋಡ್ಕೊಂಡು ಡ್ರೈವ್ ಮಾಡ್ತೀವಿ. ಬಟ್ ಸ್ಟಿಲ್ ಏನಾಗುತ್ತೆ ಗೊತ್ತಾಗಲ್ಲ ಎಲ್ಲಿದೆ ಟೈರ್ ಟ್ರ್ಯಾಕ್ ಅಂತ. ಸೊ ಇನ್ಸ್ಟ್ರಕ್ಟರ್ ಬೇಕಾಗ್ತಾರೆ ಮುಂದೆ. ಸೊ ನಿಧಾನಕ್ಕೆ ನೋಡಿಕೊಂಡು ಅವ್ರು ಹೇಳೋ ಕಡೆ ಡೈರೆಕ್ಷನ್ಗೆ ಸ್ಟೀರಿಂಗ್ ವೀಲ್ನ ಟರ್ನ್ ಮಾಡಿಕೊಂಡು ಇಳಿಸ್ಬೇಕಾಗತ್ತೆ. ಓಕೆ, ಇದೊಂಥರ ಚೆನ್ನಾಗಿತ್ತು. ಗೈಸ್ ಮುಂದೆ ಏನ್ ಕಾಣಿಸ್ತಾ ಇದೆಯಲ್ಲ ರಾಕ್ ಬೆಡ್, ಈ ತರ ಜಾಗದಲ್ಲಿ ನಾನು ಆಲ್ಟ್ರೋಸ್ ಓಡಿಸಿದ್ದೆ. ಪಂಚಲ್ಲಿ 193 mm ಇದೆ. ಪಂಚ್ ಈಸಿಲಿ ಹೋಗ್ಬಿಡುತ್ತೆ, ನೆಕ್ಸಾನ್ ಈಸಿಲಿ ಹೋಗುತ್ತೆ, ಆಲ್ಮೋಸ್ಟ್ ಟಾಟಾದಲ್ಲಿ ಇರುವಂತ ಎಲ್ಲ ಗಾಡಿನೂ ಹೋಗುತ್ತೆ. ಬಟ್ ಆಲ್ಟ್ರೋಸ್ ಎಸ್ಪೆಷಲಿ ಅದರಲ್ಲಿ ಇರೋದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಕಮ್ಮಿ. ಹ್ಯಾಚ್ ಬ್ಯಾಕ್ ಬೇರೆ, ಅದರಲ್ಲಿ ನಾನು ಆ ಥರ ರೋಡಲ್ಲೆಲ್ಲ ಡ್ರೈವ್ ಮಾಡಿದ್ದೀನಿ. ನಾವು ಪಂಚ್ ಕೇಳಬೇಕಾ? ಆಫ್ ರೋಡಿಂಗ್ ಕಂಪ್ಲೀಟ್ ಆಯಿತು. ಟರ್ಬೋ ಪೆಟ್ರೋಲ್ ಇಂಜಿನ್ ಮಾತ್ರ ಸಕ್ಕತ್ತಾಗಿದೆ, ಪಂಚರ್ ಆಗಿದೆ, ಗಾಡಿಗೆ ತಕ್ಕನಾಗಿದೆ. ಬಟ್ ಅನ್ಸಿದ್ದೇನೆಂದರೆ ಅದರಲ್ಲಿರುವಂಥ ಕ್ಲಚ್ ಇದೆಯಲ್ವಾ, ಟ್ಯೂನಿಂಗ್ ಸ್ವಲ್ಪ ಶಾರ್ಪ್ ಇದೆ ಅಂತ ಅನ್ನಿಸ್ತು. ಜಂಪ್ ಆಗುತ್ತೆ ಗಾಡಿ, ಸಡನ್ ಆಗಿ ಬಿಡ್ತಿದ್ದಾಗೆ ಪಟ್ ಅಂತ ಜಂಪ್ ಆಗುತ್ತೆ. ಅಂಡ್ ಆಲ್ರೆಡಿ ನಾನು ಡೀಸೆಲ್ ಗಾಡಿ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕ್ಲಚ್ ಮೇಲೆ ಕಂಟ್ರೋಲ್ ತುಂಬ ಇದೆ ನನಗೆ. ಸೊ ನನಗೆ ಅನಿಸಿದ್ದು ಶಾರ್ಪ್ ಇದೆ ಅಂತ. ಸೊ 12 ಲಕ್ಷ ಬಡ್ಜೆಟಲ್ಲಿ ನೀವೇನಾದರೂ ಟರ್ಬೋ ಪೆಟ್ರೋಲ್ ಇಂಜಿನ್ ಬೇಕು, ಒಳ್ಳೆ ಪವರ್ ಬೇಕು ಅಂದರೆ ಐ ಟರ್ಬೋಗೆ ಹೋಗ್ಬೋದು. ಈಗ CNG ವೇರಿಯಂಟ್ನಲ್ಲಿ ಕೂತಿದ್ದೀನಿ. ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಇರುವಂಥ ಗಾಡಿ ಇದು. ಅಂದರೆ ಸ್ಪೇರ್ ವೀಲ್ ಇಡೋ ಜಾಗದಲ್ಲಿ 2 ಟ್ಯಾಂಕ್ನ ಇಟ್ಟಿರ್ತಾರೆ. ನಿಯರ್ಲಿ 8 kg ಅಷ್ಟು CNGನ ಫಿಲ್ ಮಾಡಿಸ್ಬೋದು. ಆ್ಯಂಡ್ CNG ಟು ಪೆಟ್ರೋಲ್ ಟು CNG ಈಸಿಯಾಗಿ ಸ್ವಿಚ್ ಮಾಡ್ಬೋದು, CNGನಲ್ಲೇ ಸ್ಟಾರ್ಟ್ ಮಾಡ್ಬೋದು. CNG ವೇರಿಯಂಟ್ ಅಂದಿದ್ದಾಗೆ ತುಂಬ ಜನಕ್ಕೆ ಬರುವಂಥ ಡೌಟ್ ಅಂದರೆ ಲೀಕ್ ಆಗಿಬಿಟ್ರೆ, ಲೀಕ್ ಡಿಟೆಕ್ಷನ್ ಇದೆ ಇದರಲ್ಲಿ. ಅಕಸ್ಮಾತ್ ಆಗಿ ಇಂಜಿನ್ ಹತ್ರ ಏನಾದರೂ ಬೆಂಕಿ ಬಂತು ಅಂದರೆ CNG ಟ್ಯಾಂಕ್ ಹತ್ರ ಸಪ್ರೇಟ್ ವ್ಯಾಲ್ವ್ ಇದೆ, ಅದ್ರ ಥ್ರೂ ಅಟ್ಮಾಸ್ಫಿಯರ್ಗೆ CNGನ ರಿಲೀಸ್ ಮಾಡುತ್ತೆ. ಸೊ ಗಾಡಿಗೆ ಏನು ಎಫೆಕ್ಟ್ ಆಗದೆ ಇರೋ ರೀತಿ ಅಥವಾ ಗಾಡಿ ಹತ್ಕೊಳ್ದೇ ಇರೋ ರೀತಿ ತಡೆಯುತ್ತೆ. ಆ ಥರ ಸಿಸ್ಟಮ್ನೆಲ್ಲ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ. ಇನ್ನು CNG ವೇರಿಯಂಟ್ ಅಂತಿದ್ದಾಗೆ ಜನ ತಗೊಳ್ಳೋದು ಮೈಲೇಜ್ಗೋಸ್ಕರ. ಟಾಟಾ ಮೋಟರ್ಸ್ ಅವರು ಇನ್ನೂ ಈ ಗಾಡಿದು ಮೈಲೇಜ್ ಕ್ಲೈಮ್ ಮಾಡಿಲ್ಲ. ಬಟ್ ಸ್ಟಿಲ್ 20+ km/ಲೀಟರ್ ಅಷ್ಟು ಮೈಲೇಜ್ ಅಂತೂ ಬಂದೇ ಬರುತ್ತೆ. CNG ಮಾತ್ರ ಅಲ್ಲ, ಪೆಟ್ರೋಲಲ್ಲೂ ಡ್ರೈವ್ ಮಾಡ್ಬೋದು. ಸೊ ಪವರ್ ಮತ್ತು ಟಾರ್ಕ್ ಫಿಗರ್ಸ್ ನೋಡೋದಾದ್ರೆ ಪೆಟ್ರೋಲ್ಗೆ 87 PS ಅಷ್ಟು ಪವರ್ ಇದೆ, 115 Nm ಟಾರ್ಕ್ ಇದೆ. ಅದೇ ನೀವೇನಾದರೂ CNGನಲ್ಲಿ ನೋಡೋದಾದ್ರೆ 73 PS ಪವರ್ ಇದೆ, ಟಾರ್ಕ್ 103 Nm ಇದೆ. ಇಷ್ಟು ಪವರ್ ಟಾರ್ಕ್ ಈ ಗಾಡಿಗೆ ಸಾಕ ಅಂದರೆ ನಾನು ಸಿಟಿನಲ್ಲಿ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ. ಆಗ್ಲಿಂದ ಒಂದು
15 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ ಸಿಟಿ ಒಳಗೆ, ಹೈವೇನಲ್ಲೂ ಕೂಡ ಸಫಿಷಿಯೆಂಟ್ ಅಂತ ನನಗೂ ಅನ್ನಿಸ್ತಾ ಇದೆ. ಟರ್ಬೋ ಪೆಟ್ರೋಲ್ ಇಂಜಿನ್ ಡ್ರೈವ್ ಮಾಡಿಬಿಟ್ಟು ಇದ್ರಲ್ಲಿ ಅಷ್ಟು ಪವರ್ ಇಲ್ಲ, ಆ ಪರ್ಫಾರ್ಮೆನ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ದಡ್ತನ ಆಗುತ್ತೆ. ಯಾಕಂದ್ರೆ ನೋಡಿ, CNG ವೇರಿಯಂಟ್ ಅಂತಿದ್ದಾಗೆ ನೀವು ಅರ್ಥ ಮಾಡ್ಕೋಬೇಕು, ಮೈಲೇಜ್ ಚೆನ್ನಾಗಿರುತ್ತೆ, ಗಾಡಿ ಡ್ರೈವ್ ಮಾಡೋದಕ್ಕೆ ನಿಮಗೆ ಸ್ಮೂತ್ ಆಗಿರುತ್ತೆ. ನನಗೆ ಸಿಕ್ಕಾಪಟ್ಟೆ ಪವರ್ ಎಲ್ಲ ಬೇಕಾಗಿಲ್ಲ, ನನಗೆ ದಮ್ ಬೇಕಾಗಿಲ್ಲ, ಹಾರ್ಡ್ ಆಕ್ಸಿಲರೇಷನ್ ನಾನು ಮಾಡೋದಿಲ್ಲ. ಬಂಪರ್ ಟು ಬಂಪರ್ ಟ್ರಾಫಿಕ್ ನಲ್ಲಿ ಸ್ಮೂತ್ ಆಗಿ ಡ್ರೈವ್ ಮಾಡಬೇಕು, ಇಲ್ಲ ಹೈವೇನಲ್ಲಿ ಹೋಗ್ತಾ ಇದ್ರು ಸ್ಮೂತ್ ಆಗಿ ಕ್ರೂಸ್ ಆಗಬೇಕು ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ 100% ಹೇಳ್ತೀನಿ, ಬೇರೆ ಎಲ್ಲಾ ಬ್ರ್ಯಾಂಡ್ಗಳಲ್ಲಿರುವಂಥ CNGಗೆ ಟಕ್ಕರ್ ಕೊಡೋ ರೀತಿ ಪಂಚಲ್ಲೂ ಇದೆ, ಟಾಟಾದಲ್ಲಿರುವಂಥ ಎಲ್ಲ ಗಾಡಿನಲ್ಲೂ CNG ಗಾಡಿಗಳಿದೆ. ಇನ್ನು AMT ಬೇಕು ಅಂದ್ರೆ ಆಟೋಮೆಟಿಕ್ ವೇರಿಯಂಟ್ ಬೇಕು CNG ನಲ್ಲಿ ಅಂತ ಯಾರಾದ್ರೂ ನೋಡ್ತಾ ಇದ್ರೆ ಪಂಚಲ್ಲಿ ಸಿಗುತ್ತೆ. 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೆ, 5 ಸ್ಪೀಡ್ ಆಟೋಮೆಟಿಕ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಏನದು ಆಟೋಮೆಟಿಕ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಂದ್ರೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗಳಲ್ಲೇ ತುಂಬಾ ತರ ಇದೆ. AMT ಬರುತ್ತೆ ಈ ಗಾಡಿನಲ್ಲಿರೋದು, AT ಅಂದ್ರೆ ಹ್ಯಾರಿಯರ್ ಸಫಾರಿನಲ್ಲಿ ಸಿಗುತ್ತಲ್ಲ ಅದು, ಜೊತೆಗೆ CVT ಬರುತ್ತೆ, IVT ಬರುತ್ತೆ, ತುಂಬಾ ತರ ಇದೆ. ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ಗಾಡಿನಲ್ಲಿ ಬೇಸಿಕ್ AMT ಬರುತ್ತೆ. ಬಟ್ ಬೇಸಿಕ್ ಆಗಿದ್ರು ಕೂಡ ಹಾರ್ಡ್ ಆಕ್ಸಿಲರೇಷನ್ ಮಾಡಿದ್ರೆ ಓಕೆ 2 ಸೆಕೆಂಡ್ ಗ್ಯಾಪ್ ತಗೋತಾ ಇದೆ. ಒಂದು 40 ಸ್ಪೀಡಲ್ಲಿ ಇತ್ತು, 2 ಸೆಕೆಂಡ್ ಗ್ಯಾಪ್ ಆದ್ಮೇಲೆ ಗಾಡಿ ನುಗ್ಗುತ್ತೆ. ಅಷ್ಟೆಲ್ಲ ಹಾರ್ಡ್ ಆಕ್ಸಿಲರೇಷನ್ ಈ ಗಾಡಿ ತಗೊಂಡು ಯಾರು ಮಾಡಲ್ಲ ಅನ್ಕೋತೀನಿ. ಮಾಡಿದ್ರು ಪೆಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, 40ನಲ್ಲಿ ಹೋಗ್ತಾ ಇದ್ದೀನಿ, ಸ್ವಲ್ಪ ನುಗ್ಗಬೇಕು ಅಂದ್ರೆ ಹಾರ್ಡ್ ಆಕ್ಸಿಲರೇಷನ್ ಮಾಡಿದ್ರೆ 2 ಸೆಕೆಂಡ್ ಗ್ಯಾಪ್ ತಗೋತಾ ಇದೆ, ಆಮೇಲೆ ನುಗ್ಗಲ್ಲ ಅಂತಲ್ಲ. ಬಟ್ ಸಡನ್ ಆಗಿ ಪಿಕಪ್ ಬೇಕು ನನಗೆ ಅಂತಂದ್ರೆ ಪೆಡಲ್ ಶಿಫ್ಟರ್ಸ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ಈ ಗಾಡಿನಲ್ಲಿರುವಂಥ ಪೆಡಲ್ ಶಿಫ್ಟರ್ಸ್ನ ರೆಸ್ಪಾನ್ಸ್ ಚೆನ್ನಾಗಿದೆ ನೋಡಿ. ಹಾರ್ಡ್ ಆಕ್ಸಿಲರೇಷನ್ ಮಾಡೋಕ್ಕಿಂತ ಮುಂಚೆ ನಾನು ಒಂದ್ಸಲಿ ಗೇರ್ ಡೌನ್ ಮಾಡ್ತೀನಿ, ಪಟ್ ಅಂತ ಶಿಫ್ಟ್ ಆಯಿತು, ಓಕೆ ಆಕ್ಸಿಲರೇಟ್ ಮಾಡಿದ್ರೆ ನುಗ್ಗುತ್ತೆ, ವಾವ್ ರೋರ್ ಮಾಡ್ತಾ ಇದೆ ಇಂಜಿನ್ನು. ಮತ್ತೆ ನಾನು ಅಪ್ ಶಿಫ್ಟ್ ಮಾಡ್ಬೋದು ರೈಟ್ ಸೈಡಲ್ಲಿರುವಂಥ ಪೆಡಲ್ ಶಿಫ್ಟರ್ಸ್ನ ಯೂಸ್ ಮಾಡಿಕೊಂಡು. ಸೊ ಫೈನಲ್ ಆಗಿ ನನ್ನ ಒಂದು ಕನ್ಕ್ಲೂಷನ್ ಕೊಡೋದಾದರೆ ಈ ಗಾಡಿಗಳು ಹೇಗಿದೆ ಅನ್ನೋದ್ರ ಬಗ್ಗೆ. ಸೊ ಮಾರ್ನಿಂಗಿಂದ ಟರ್ಬೋ ಪೆಟ್ರೋಲ್ ಡ್ರೈವ್ ಮಾಡಿದೆ, ಈಗ ಮಧ್ಯಾಹ್ನದ ಮೇಲೆ CNG ಗಾಡಿನ ಡ್ರೈವ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಆಫ್ ರೋಡಿಂಗ್ ಕೂಡ ಮುಗಿಸಿದ್ದೀನಿ. ಇದನ್ನೆಲ್ಲ ನೋಡಿದ್ಮೇಲೆ ಸೊ ಮಿಡಲ್ ಕ್ಲಾಸ್ ಜನಗಳಿಗೆ ಏನು ಒಂದು ಆಸೆ ಇರುತ್ತೆ, ಕನಸಿರುತ್ತೆ, ಒಂದು ಗಾಡಿನ ತಗೋಬೇಕು, ಒಳ್ಳೆ ರಗಡ್ ಆಗಿರೋ ಗಾಡಿ ತಗೋಬೇಕು, ನಾವು ಒಂದು ಗಾಡಿ ಚೆನ್ನಾಗಿರೋದು ಇಟ್ಟಿದ್ದೀವಪ್ಪ ನಮ್ಮ ಫ್ಯಾಮಿಲಿಗೋಸ್ಕರ, ಸೇಫೆಸ್ಟ್ ಕಾರ್ನ, ಫೀಚರ್ಸ್ ಲೋಡ್ ಆಗಿದೆ, ನಮಗೆ ಬೇಕಾಗಿರುವಂಥ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, 360 ಡಿಗ್ರಿ ಕ್ಯಾಮ್ರಾ ಬೇಕು ಅನ್ನೋರಿಗೆ, ಜೊತೆಗೆ ಮಕ್ಕಳಿಗೆ ಸನ್ರೂಫ್ ಕೇಳ್ತಾ ಇರ್ತಾರಲ್ವಾ ಅಂಥವ್ರಿಗೂ ಕೂಡ ನೋಡಿ ಚಿಕ್ಕದಾಗಾದ್ರೂ ಒಂದು ಸನ್ರೂಫ್ನ ಇಟ್ಟಿದ್ದಾರೆ. ಸೊ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ಇಂಡಿಯಾಗೆ ಸನ್ರೂಫ್ನ ಅವಶ್ಯಕತೆ ಇಲ್ಲ ಅಂತ, ಬಟ್ ಚಿಕ್ಕ ಮಕ್ಕಳು ಕೇಳ್ತಾರೆ. ನನಗಿದು ಯಾವಾಗ ಅನ್ಸಿದ್ದಂದ್ರೆ, ನಮ್ಮ ಅಕ್ಕ ಕಾಲ್ ಮಾಡಿ ಒಂದು ಕಾರ್ ತೊಗೋಬೇಕು, 10 ರಿಂದ 11 ಲಕ್ಷ ಬಜೆಟಲ್ಲಿ ಸಜೆಸ್ಟ್ ಮಾಡು ಅಂತ ಹೇಳಿದಾಗ ಪಂಚ್ ಡ್ರೈವ್ ಹೋಗ್ತಾ ಇದ್ದೀನಿ, ನೋಡಿದ್ಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಬ್ಯಾಕ್ಗ್ರೌಂಡಲ್ಲಿ ಒಂದು ಸೌಂಡ್ ಕೇಳಿಸ್ತಿತ್ತು, ನನಗೆ ಸನ್ರೂಫ್ ಬೇಕು ಅಂತ. ಸೊ ಅವಾಗ ಅನ್ನಿಸ್ತು, ನಾನು ಏನೇ ಸನ್ರೂಫ್ ಅವಶ್ಯಕತೆ ಇಲ್ಲ ನಮ್ಮ ಇಂಡಿಯಾಗೆ ಅಂತ ಹೇಳಿದ್ರು ಮಕ್ಕಳ ಆಸೆಗೋಸ್ಕರನಾದ್ರೂ ನೀವು ಸನ್ರೂಫ್ ಇರೋಂಥ ಗಾಡಿ ತಗೋಬೇಡಿ ಅಂತಲ್ಲ. ಎಲ್ಲಾದ್ರೂ ನಿಲ್ಸಿದಾಗ ನಿಲ್ಸಿ, ಪರವಾಗಿಲ್ಲ. ಎಲ್ಲಾದ್ರೂ ಖಾಲಿ ರೋಡಲ್ಲಿ ಯಾವುದು ಮುಂದೆ ವೆಹಿಕಲ್ಸ್ ಇಲ್ಲ ಅಂದಾಗ ನೀವು ನಿಲ್ಸಿ, ಎಂಜಾಯ್ ಮಾಡಲಿ ಅವರು. ಬಟ್ ಹೈವೇನಲ್ಲಿ ಹೋಗ್ಬೇಕಾದ್ರೆ, ಸಿಟಿನಲ್ಲಿ ಹೋಗ್ಬೇಕಾದ್ರೆ, ಮುಂದೆ ಯಾವುದೋ ಒಂದು ಗಾಡಿ ಹೋಗ್ಬೇಕಾದ್ರೆ ನಿಲ್ಲಿಸಬೇಡಿ ದಯವಿಟ್ಟು. ಯಾಕಂದ್ರೆ ಗ್ಲಾಸ್ ಮೇಲೆನೆ ಕಲ್ಲು ಹೊಡೆದಾಗ ಕ್ರ್ಯಾಕ್ ಆಗಿ ಗ್ಲಾಸೇ ಹೊಡೆದೋಗುತ್ತೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರಿಗೇನಾದ್ರೂ ಪೆಟ್ಟಾದ್ರೆ ಸುಮ್ಮನೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗೋದು ಬೇಡ. ಸೊ ಸನ್ರೂಫ್ ಬೇಕು ಅನ್ನೋರು ಪಂಚ್ ತಗೋಬಹುದು. CNG ಗಾಡಿ ತಗೊಳ್ಳೋಂಥವ್ರಿಗೆ ಸನ್ರೂಫ್ ಇದೆಯಾ ನೋಡಿ, ಸನ್ರೂಫ್ನು ಕೊಟ್ಟಿದ್ದಾರೆ, ಕಾಣಿಸ್ತು ಅನ್ಕೋತೀನಿ. ಸೊ ಸೇಫ್ಟಿ, ಕಂಫರ್ಟ್, ಡ್ರೈವಿಂಗ್ ಡೈನಮಿಕ್ಸ್ ಜೊತೆಗೆ ಫೀಚರ್ಸ್ ಲೋಡ್ ಆಗಿರುವಂಥ ಕಾರ್ ಬೇಕು, SUV ಟೈಪ್ ಬೇಕು ಅಂದ್ರೆ ನೀವು ಒಂದ್ಸಲ ಪಂಚ್ನ ಟೆಸ್ಟ್ ಡ್ರೈವ್ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಈ ಗಾಡಿ ನಮ್ಮ ಫ್ಯಾಮಿಲಿಗೆ ತಗೋಬಹುದು ಅಂತ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ಈಗ ಹೋಟೆಲ್ ತಲುಪಿದ್ದೀವಿ, ಕಾರ್ನ ಡ್ರಾಪ್ ಮಾಡಿ ವಾಪಸ್ ನಮ್ಮ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಸೊ ನಿಮ್ಗೇನು ಅನ್ನಿಸ್ತು ಈ ಕಂಪ್ಲೀಟ್ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಪಂಚ್ ಇಷ್ಟ ಆಯ್ತೋ ಇಲ್ವೋ, ತಗೊಳಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಇಲ್ವಾ, ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಪೇಜಸ್ ಇದೆ, ಶಾರ್ಟ್ ಫಾರ್ಮಲ್ಲಿ ಕಾರ್ಗಳ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಮತ್ತು ಫೀಚರ್ಸ್ಗಳ ಬಗ್ಗೆ ವಿಡಿಯೋ ಹಾಕ್ತಾ ಇರ್ತೀನಿ. ಆ ಪೇಜ್ಗಳನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.